jungle. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಶಾನ್ಯ ವಾರ್ತೆಗೆ ಸ್ವಾಗತ. ನಾನು ಖಾನ್ ಸಾಬ್ ಮೊಮಿನ್. ದೆಹಲಿಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಕುಮಾರ್ ನಾಯ್ಕ್ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಎಂದು ನೋಡಿಕೊಂಡು ಬರೋಣ ಬನ್ನಿ. ಈ ದೇಶದಲ್ಲಿ ಏನು ಅಸಮಾನತೆ ಬೆಳೀತಾ ಇದೆ, ಅಸಮಾನತೆ ಹೆಚ್ಚಾಗಿದೆ, ಅದನ್ನ ಅವರು ಅದಕ್ಕಿರುವಂಥ ಹಿಂದಿನ ಕಾರಣಗಳು, ಅದಕ್ಕೆ ಅವರು ಕೊಡ್ತಾ ಇರುವಂಥ ಬೆಂಬಲಗಳು, ನೀತಿ ನಿರೂಪಣೆಗಳ ಬಗ್ಗೆ ಅವರು ಕದ್ದು ಮುಚ್ಚಿ ಮಾಡ್ತಾ ಇರ್ತಾರೆ. ಅದನ್ನ ಹೇಳ್ತಾ ಇಲ್ಲ ನಮ್ಮ ದೇಶದ ಮುಂದೆ. 1% ಇರುವಂಥ ಟಾಪ್ನಲ್ಲಿ, ಅತ್ಯುನ್ನತ ಶ್ರೇಣಿಯಲ್ಲಿರುವಂಥ 1% ಜನರ ಹತ್ರ ಈ ದೇಶದ 40% ಸಂಪತ್ತಿದೆ. 40% ಸಂಪತ್ತು 1% ಜನರ ಹತ್ರ ಇದೆ. ಆದ್ರಿಂದ ನಿಮಗೆ ಇವತ್ತಿನ ದಿವಸ ತಲಾ ಆದಾಯ ಅನ್ನೋದು ಪದವೂ ಸಹ ಅರ್ಥಹೀನ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬರ ಹತ್ರ ಅಷ್ಟು ಇದ್ದಾಗ ನೀವು ಆವರೇಜ್ ಮಾಡಿದಾಗ ಡಿವೈಡೆಡ್ ಬೈ 100 ಅಂತ ಬರುತ್ತೆ. ಬಟ್ 100 ಎಲ್ಲಿದೆ? ಆವರೇಜ್ ಇಸ್ ಆಲ್ಸೋ ನಾಟ್ ಎ ಕರೆಕ್ಟ್ ರಿಫ್ಲೆಕ್ಷನ್. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನೋದು ಒಂದು, ಪರ್ ಕ್ಯಾಪಿಟಾ ಅನ್ನೋದು ಒಂದು. ಆ ಪರ್ ಕ್ಯಾಪಿಟಾ ಇಸ್ ಆಲ್ಸೋ ನಾಟ್ ಎ ಕರೆಕ್ಟ್ ಇಂಡಿಕೇಟರ್ ಟುಡೇ, ಬಿಕಾಸ್ ದೇರ್ ಇಸ್ ಸಚ್ ಎ ಡಿಫರೆನ್ಸ್ ಬಿಟ್ವೀನ್ ದಿ ಟಾಪ್ ಅಂಡ್. ಅಷ್ಟತೆ ಮಾತ್ರ ಅಲ್ಲ, ಇದು ನಮಗೆ ಮಾಡ್ತಾ ಇರುವಂತ ನೇರವಾದಂತ ಒಂದು ಕಣ್ಣಾಮುಚ್ಚಾಲೆ ಅಂತ ಹೇಳ್ಬೋದು. ನಾನು ಮೋಸ ಅನ್ನೋ ಪದ ಬಹಳ ತೀಕ್ಷ್ಣ ಆಗುತ್ತೆ, ಅವ್ರು ನಮ್ಮ ಪ್ರಧಾನಿಗಳಿದ್ದಾರೆ, ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಇದು ಮಾಡ್ತಾ ಇರೋದು ಹಾಗೇನೆ ಇದೆ. 1% ಜನರ ಹತ್ರ 40% ಇದೆ. ಒಬ್ಬ ಮನುಷ್ಯನ ಹತ್ರ ಇವತ್ತಿನ ದಿವಸ ದೇಶದ ಎಲ್ಲ ಏರ್ಪೋರ್ಟ್ಗಳಿದ್ದಾವೆ, ಎಲ್ಲ ಬಂದರುಗಳಿದ್ದಾವೆ, ಎಲ್ಲ ವ್ಯಾಪಾರ ಒಬ್ರು ಇರ್ತದೆ, ಇಬ್ಬರ ಹತ್ರ ಇದೆ, 2-3 ಜನ ಹತ್ರ ಇದೆ. ಅವರ ಪ್ರದೇಶದಿಂದ ಬರುವಂತವರಿಗೆ ಇದು ಹೋಗಿದೆ. ಇದು ಬೇರೆಯವ್ರ ಹತ್ರ ಇದ್ದಿದ್ದನ್ನ ಬೆದರಿಸಿ ಕಿತ್ಕೊಂಡು ಅವ್ರ ಕಡೆ ಕೊಟ್ಟಿದ್ದಾರೆ. ಇದನ್ನ ನಾನು ಸಾರ್ವತ್ರಿಕವಾಗಿ ಸಬ್ಕಾ ವಿಕಾಸ್ ಬರೀ ಮಾತುಗಳಾಡಿದ್ರೆ ಆಗುತ್ತಾ? ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಶ್ರಮ್ ಏನೇನೋ ಹೇಳ್ತಾ ಇದ್ದಾರೆ. ಇನ್ನೊಂದು ಮೂಲಭೂತವಾದಂಥದ್ದು ಹೇಳಲಿಕ್ಕೆ ನಾನು ಬಯಸ್ತಾ ಇರೋದು ಅಂತ ಹೇಳಿದ್ರೆ, ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಈ ಹಿಂದಿನ ಸರ್ಕಾರಗಳು ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಸರ್ಕಾರಗಳು ಸಶಕ್ತವಾಗ್ತಾ ಇದ್ದಾವೆ. ನಾವು ಜನರಿಗೆ ಈ ವಿಷಯಗಳ ಬಗ್ಗೆ ಅವರ ಅಧಿಕಾರ ಅನ್ನೋದನ್ನ, ಅವರ ಹಕ್ಕು ಅನ್ನೋದನ್ನ ನಾವು ಮನದಟ್ಟು ಮಾಡಿಸ್ಬೇಕು ಅಂತ ಹೇಳಿ ಕಾನೂನುಗಳು ಪಾಸ್ ಮಾಡಿದ್ರು. ಏನಂತ ಪಾಸ್ ಮಾಡಿದ್ರು? ಶೈಕ್ಷಣಿಕವಾದಂಥ ಹಕ್ಕು, ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ರು. ಇದು ನಿಮ್ಮ ಉದ್ಯೋಗದ ಹಕ್ಕು ಅಂತ ಹೇಳಿದ್ರು. ಇದು ನಿಮ್ಮ ಆರೋಗ್ಯದ ಹಕ್ಕು ಅಂತ ಹೇಳಿದ್ರು. ಇದು ನಿಮ್ಮ ಲೈವ್ಲಿಹುಡ್ನ ಹಕ್ಕು ಅಂತ ಹೇಳಿದ್ರು. ಅಂದ್ರೆ ಇದರಲ್ಲಿ ವಿಚಾರಧಾರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದಿಂದ ಅವರು ಏನನ್ನ ಎದುರು ನೋಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ರೀತಿಯ ಅಧಿಕಾರಯುತವಾದ ಭಾವನೆ ಬರಬೇಕು ಅಂತ ಹೇಳಿ ಆ ರೀತಿಯ ಕಾನೂನುಗಳನ್ನ ಈ ದೇಶದ ಪಾರ್ಲಿಮೆಂಟ್ ಪಾಸ್ ಮಾಡಿತ್ತು. ಇವತ್ತಿನ ದಿವಸ ಅವನ್ನೆಲ್ಲ ನೀರಿಗೆ ಬಿಟ್ಟು ಇವತ್ತೇನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಜುಕೇಶನ್ ಕೂಡ PM ವಿದ್ಯಾಲಕ್ಷ್ಮಿ, PM ಶ್ರೀ, ನಮ್ಗೆ ಯಾರೋ ಕೊಡ್ತಾ ಇರೋ ಭಿಕ್ಷೆ ಅಲ್ಲಪ್ಪ. ನಮ್ಗೆ ಹಿಂದುಳಿದ ವರ್ಗದವರಿಗೆ, SC STಗಳಿಗೆ, ಮೈನಾರಿಟೀಸ್ಗಳಿಗೆ ವಿದ್ಯಾಭ್ಯಾಸದಲ್ಲಿ ಕೊಡ್ತಾ ಇರೋದು PM ಕೊಡ್ತಾ ಇರೋಂಥ ಭಿಕ್ಷೆ ಅಲ್ಲ ಇದು. ವಿದ್ಯಾಲಕ್ಷ್ಮಿ ಅಂತ ಹೇಳ್ತಿದ್ದೀರಿ, ಅದ್ರದ್ದು ಬೇರೆ ಏನೋ ಇದೆ ಇದು. ಅದೇ ರೀತಿ PM ಶ್ರೀ ಅಂತ ಹೇಳ್ತಾ ಇದ್ದೀರಿ. ನಮಗೆ PM ಶ್ರೀ ಬೇಡ, ಸರ್ವ ಶಿಕ್ಷಾ ಅಭಿಯಾನ ನಿಮ್ಮ ಪ್ರೈಮ್ ಮಿನಿಸ್ಟರೇ ಮಾಡಿದ್ದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದು. ಈ ಕಾನೂನು ಪಾಸ್ ಮಾಡಿದ್ದು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಜಿ ಅವರು ಇದ್ದಂಥ ಸಂದರ್ಭದಲ್ಲಿ. ನೀವು ಅದನ್ನ ಆ ಧೋರಣೆ, ಆ ಮಾನಸಿಕತೆಯನ್ನ ಬದಿಗೆ ಒತ್ತಿ ಮತ್ತೊಮ್ಮೆ ನಾವೇನೋ ನಿಮಗೆ ಉಪಕಾರ ಮಾಡ್ತಿದ್ದೀವಿ ಅನ್ನೋ ದೃಷ್ಟಿಯಿಂದ ಮಾಡಕ್ ಕೊಟ್ಟಿದ್ದೀರಲ್ಲ, ಇದು ಈ ದೇಶದ ಪ್ರಗತಿಯನ್ನ ಹಲವಾರು ದಶಕಗಳ ಕಾಲ ಹಿಂದೆ ತೆಗೆದುಕೊಳ್ಳುವಂಥ ಕೆಲಸ ಅಂತ ಹೇಳಿ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೇನೆ.